ಮಾತು ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆಗಳ ಮೊದಲ ಸಭೆಯಲ್ಲಿ ನೂತನವಾಗಿ ಆಗಮಿಸಿರುವ ಇನ್ಸ್ಪೆಕ್ಟರ್ ರವಿಕುಮಾರ್ ಮಾತನಾಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೆದರೆ ಕೂಡಲೇ ಕ್ರಮ ಜರುಗಿಸುತ್ತೇನೆ ಎಂದರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದ ರಾಜಣ್ಣ ಸಿಂಗ್ ಮತ್ತು ದಲಿತ ಮುಖಂಡರುಗಳಾದ ಸುಲಿಕೊಂಟೆ ರಮೇಶ್, ಸಿಜೆ ನಾಗರಾಜ್, ಕೆ ಮುದವಣ್ಣನ್, ರಘು ಕದಿರೇನಹಳ್ಳಿ ಕುಮಾರ್, ಬ್ಯಾಡಬೆಲೆ ಸಾಕಪ್ಪ, ನವೀನ್ ಕುಮಾರ್ ಕಲಾವಿದ, ಯಲ್ಲಪ್ಪ ಜಿ ಚಿಕ್ಕನಾರಾಯಣ, ಚಿಂಟು ರಾಮಚಂದ್ರ, ಜೀವಿಕ್ ರಾಮಚಂದ್ರಪ್ಪ, ಹಿರೇಕರಪನಹಳ್ಳಿ ಶ್ರೀನಿವಾಸ್, ಸಕನಹಳ್ಳಿ ಮುನಿರಾಜ್, ಲಕ್ಷಮ್ಮ ದೇಶಹಳ್ಳಿ, ಶಾಂತಮ್ಮ ಹಾಗೂ ಎಲ್ಲಾ ದಲಿತ ಮುಖಂಡರು ಭಾಗವಹಿಸಿದ್ದರು. ವರದಿ ಬಿಎಂ ಸಾಕಪ್ಪ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದಿಲ್ಲದೆ ನಾವು ಕಂಪ್ಲೀಟ್ ಯೂಸ್ ಮಾಡಿದ್ರೆ 15 ಇಯರ್ ಅದು 32-34 KR ಆಗ್ತದೆ. ಅದು ಒಂದು ರೇಷಿಯೋ ಇಷ್ಟು ಒಂದು ಸ್ಟೋರ್ ಮಾಡಿ ಎಷ್ಟು ಜನ ಫಾರಿನ್ ನನಗೆ ಸೋಪು ಹಾಗೆ ಅವರು 5 ಕೆಲವೊಂದು ಕೆಲವೊಂದು ಜನ 5 ಕೊಡ್ತೀವಿ. ಅದಿಲ್ಲದೆ ನಾವು ಕಂಪ್ಲೀಟ್ ಯೂಸ್ ಮಾಡಿದ್ರೆ 15 ಇಯರ್ ಅದು 32-34 KR ಆಗ್ತದೆ. ಅದು ಒಂದು ರೇಷಿಯೋ ಇಷ್ಟು ಒಂದು ಸ್ಟೋರ್ ಮಾಡಿ ಎಷ್ಟು ಜನ ಫಾರಿನ್ ನನಗೆ ಸೋಪು ಹಾಗೆ ಅವುಗಳನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶ ಯಾರೇ ಮಾಡಿದ್ರು ಕೂಡ SC ST ಆಕ್ಟ್ ಸೆಕ್ಷನ್ 3+1 F ಮತ್ತು G ಪ್ರಕಾರ ಇನ್ನು ಬೈದರು R&S ಜಾತಿ ಇದನ್ನು ಹೊರತುಪಡಿಸಿ ಸೆಕ್ಷನ್ 4 ಇದೆ. ಈಗ ಹೇಳಿದ್ರೆ ರೆವಿನ್ಯೂ ಅಧಿಕಾರಿ ಕೆಲಸ ಮಾಡಲಿಲ್ಲ, ಬೇರೆ ಅಧಿಕಾರಿ ಕೆಲಸ ಮಾಡಲಿಲ್ಲ, ಅದಕ್ಕೆಲ್ಲ ಸೆಕ್ಷನ್ 4 ಆಗ್ತದೆ. ಬಟ್ ಅದನ್ನು ಸಮಸ್ಯೆ ಇದ್ದವ್ರೆ ಅಡ್ಮಿನಿಸ್ಟ್ರೇಟಿವ್ ಎಂಕ್ವೈರಿ ಆಗಬೇಕು. ಅಡ್ಮಿನಿಸ್ಟ್ರೇಟಿವ್ ಎಂಕ್ವೈರಿಗೆ ಏನು ಮಾಡಬೇಕು ಎರಡಿದೆ. ಒಂದು ಯಾವುದೇ ಅಧಿಕಾರಿಗಳ ಕೆಲಸ ಮಾಡಲಿಲ್ಲ ಅಂತ ಎರಡಿದೆ. ಒಂದು ನಮ್ಮಲ್ಲಿ SC ST ಆಕ್ಟ್ ಸೆಕ್ಷನ್ 4 ಇದೆ, ಇನ್ನೊಂದು ಲೋಕಾಯುಕ್ತ ಆಕ್ಟ್ ಇದೆ. ಈ ಗುಡ್ಡಗಳು ಆಕ್ಟ್ ಅಲ್ಲ, ಲೋಕಾಯುಕ್ತ ಆಕ್ಟ್ ಇದೆ. ಟೈಮ್ ಬರಬೇಕು, ಟೈಮ್ಗೆ ಮಟ್ಟದ ಅರ್ಜಿಯನ್ನು ಸ್ವೀಕರಿಸಬೇಕು, ಟೈಮ್ಗೆ ವಿಲೇವಾರಿ ಮಾಡಬೇಕು, ಇದೆಲ್ಲ ಮಾಡಿದ್ರೆ ಲೋಕಾಯುಕ್ತ ಆಕ್ಟ್ ಬರ್ತದೆ. SC STಗೆ ಸ್ಪೆಸಿಫಿಕ್ ಆಗಿ ಮಾಡಲಿಲ್ಲ ಅಂದರೆ ಸೆಕ್ಷನ್ 4 ಆಗ್ತದೆ. ನಾವು ಎಲ್ಲರೂ ಒಂದು ಕಡೆ ಸೆಕ್ಷನ್ 4ನ ಆಕ್ಟ್ ಆದರೆ ಸ್ವಲ್ಪ ಎಲ್ಲ ಟೈಮ್ ಅದಕ್ಕೆ ಒಂದು ಇದಿದೆ. ಏನಿದೆ ಈಗ ನಿಮ್ಗೆಲ್ಲ ಗೊತ್ತಿರೋರಿಗೆ DC ಅವರು ಕೂಡ ದಲಿತ ಸಮುದಾಯದ DC ಅವರಿಗೆ ಈ ಥರ ಆಗಿದೆ, ಅನ್ಯಾಯ ಆಗಿದೆ ಅಂತ ಅವ್ರು ಬಂದರೆ ಅವರು ಎನ್ಕ್ವೈರಿ ಮಾಡಿದ್ದಾರೆ. ಒಂದು ಸರಿ ಕೇಸ್ ಆಗಿದೆ ಕೆಲಸ ನಮ್ಮ ವ್ಯಾಪ್ತಿಯಲ್ಲಿ ಬಾಯಿ ಮಾತಲ್ಲಿ ಹೇಳಿ ಒಂದು ಭಯ ಇಡಿಸಿ ಆ ಥರ ಏನಾದರೂ ಮಾಡಿಸೋ ಕೆಲಸ ಇರುತ್ತೆ. ನಾವು ಹೇಳಿದ್ರಿಂದ ರೈಟಿಂಗಲ್ಲಿ ಪಕ್ಕ ಆಗಬೇಕಂದ್ರೆ ಅಡ್ಮಿನಿಸ್ಟ್ರೇಟಿವ್ ಎಂಕ್ವೈರಿ ಆಗಬೇಕು. ಅವಾಗ ಕಾನೂನು ಪ್ರಕಾರ ಬರೀ ಫೋನ್ ಕಾಲಲ್ಲಿ ನಮ್ಮವ್ರು ಯಾರು ಮಾಡ್ಕೊಟ್ಟಿಲ್ಲ, ನಮ್ಮ SC ST ಯಾರು ಅನ್ಯಾಯ ಮಾಡಿದ್ದೀನಿ, ಇವೆಲ್ಲ ಭಾಳ ಕಂಪನಿ ಇದ್ದಾವೆ, ಅವೆಲ್ಲ ಮಾಡಬೇಕು. ಯಾಕಂದ್ರೆ ನಾವು SC ST ಸಮುದಾಯಕ್ಕೆ ಅದು ಎಸ್ಪೆಷಲಿ ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇರೋದು, ಇಲ್ಲಿ ಅವ್ರಿಗೆ ಅನ್ಯಾಯ ಅದು ಸಹಿಸ್ಬೋದು. ಹಾಗಾಗಿ ನಾವು ದಯಮಾಡಿ ಇಲ್ಲಿ ಬೇಗ ಸಮಸ್ಯೆ